ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ 1 ಬಿ ಮ್ಯಾಟ್ ಟಿ ಸಿ 301 ಮಾಡಲ್ 1ನಲ್ಲಿ 2A ಕ್ವಶನ್ ಇದೆ. Obtain the Fourier series of the square wave given by f of x is equal to minus k in minus y to 0 k in 0 to y. ನೋಡ್ಕೊಳ್ಳಿ, ಇದನ್ನ ಹೆಂಗೆ ಮಾಡೋದು. ಮಾಡಲ್ ಕ್ವಶನ್ ಪೇಪರ್ದು ಕ್ವಶನ್ ಏನು ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇದನ್ನ ನೋಡಿ, ಫೈ ಆಫ್ ಎಕ್ಸ್ ಬರ್ಕೊಳ್ಳಿ, ಇದನ್ನ ಸೈ ಆಫ್ ಎಕ್ಸ್. ಫಸ್ಟ್ ಎಫ್ ಆಫ್ ಎಕ್ಸ್ ಬರ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇನ್ ಮೈನಸ್ ಪೈ ಟು 0 ಪ್ಲಸ್ ಕೆ ಇನ್ 0 to ಪೈ. ಲೆಟ್ ಇದಕ್ಕೆ ಫೈ ಆಫ್ ಎಕ್ಸ್ ಬರ್ಕೋಬೇಕು. ಫೈ ಆಫ್ ಎಕ್ಸ್ ಇಸ್ ಮೈನಸ್ ಕೆ ಆ್ಯಂಡ್ psi of x is k. ನೋಡಿ, ನಾಲ್ಕು ಇಟ್ಕೊಳ್ಳಿ. ಮೈನಸ್ ಪೈ ಟು ಪೈ ಇದ್ದರೆ ನೋಡಿ, ಇಲ್ಲಿ ಎರಡು ಫಂಕ್ಷನ್ ಇರೋದ್ರಿಂದ ಫೈ ಆಫ್ ಎಕ್ಸ್ ಮತ್ತು ಸೈ ಆಫ್ ಎಕ್ಸು ಈವನ್ ಆರ್ಟ್ಗೆ ಚೆಕ್ ಮಾಡೋದು ಹೆಂಗೆ ಅಂದರೆ, ಇಫ್ ಫೈ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈ ಆಫ್ ಎಕ್ಸ್ ಬಂದರೆ ಅದು ಈವನ್. ಇಫ್ ಫೈ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈ ಆಫ್ ಎಕ್ಸ್ ಇದ್ದರೆ ಹಾರ್ಡ್. ಅರ್ಥ ಆಯ್ತಲ್ವಾ? ಇಲ್ಲೇನು ಮಾಡಿ, ಈಗ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ. ಈಗ ಇಲ್ಲಿ ಎಕ್ಸಾಕ್ಟ್ಲಿ ಫೈ ಆಫ್ ಮೈನಸ್ ಎಕ್ಸ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಯಾಕೆ ಈ ಥರ ಮಾಡಬೇಕಂದ್ರೆ, ಮೈನಸ್ ಪೈ ಟು ಪೈ ಲಿಮಿಟ್ ಇರೋದ್ರಿಂದ ಮತ್ತು ಎರಡು ಫಂಕ್ಷನ್ ಇರೋದ್ರಿಂದ. ಈಗ ಮೇನ್ ಜ್ಞಾಪಕ ಇಟ್ಕೊಳ್ಳಿ. ಈಗ ಫೈ ಆಫ್ ಮೈನಸ್ ಎಕ್ಸ್ನ ಫೈಂಡ್ ಮಾಡೋಣ. ಇಲ್ಲಿ ಫೈ ಆಫ್ ಮೈನಸ್ ಎಕ್ಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇಲ್ಲ. ಎಕ್ಸಾಕ್ಟಲ್ಲಿ ಏನು ಬರೀಬೇಕು? ಮೈನಸ್ ಎಕ್ಸ್. ಅರ್ಥ ಆಗ್ತಿದೆ? ಎಕ್ಸಾಕ್ಟಲ್ಲಿ ಮೈನಸ್ ಎಕ್ಸ್ ರಿಪ್ಲೇಸ್ ಮಾಡಬೇಕು ಅಂದರೆ ಇಲ್ಲಿ ಎಕ್ಸೇ ಇಲ್ಲ ಅಂದರೆ ಅಲ್ಲಿ ಏನಿರುತ್ತೆ ಅದೇ ಬರೀಬೇಕು. ಅಂದರೆ ಈಗ ಫೈ ಆಫ್ ಎಕ್ಸ್ 3 ಇದ್ದರೆ ಫೈ ಆಫ್ ಮೈನಸ್ ಎಕ್ಸ್ ಆಲ್ಸೋ 3. ಇಫ್ ಫೈ ಆಫ್ ಎಕ್ಸ್ 4 ಇದ್ದರೆ ಫೈ ಆಫ್ ಮೈನಸ್ ಎಕ್ಸ್ ಆಲ್ಸೋ 4. ಇಫ್ ಫೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇದ್ದರೆ ಫೈ ಆಫ್ ಮೈನಸ್ ಎಕ್ಸ್ ಆಲ್ಸೋ ಮೈನಸ್ ಕೆ. ಇಫ್ ಫೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 8 ಇದ್ದರೆ ಫೈ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 8. ಇಫ್ ಫೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 7 ಇದ್ದರೆ ಫೈ ಆಫ್ ಮೈನಸ್ ಎಕ್ಸ್ ಆಲ್ಸೋ ಮೈನಸ್ 7. ಎಕ್ಸ್ ಇದ್ದರೆ ಮಾತ್ರ ನೀವು ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕ್ತೀರಾ. ಆದರೆ ಇಲ್ಲಿ ಎಕ್ಸೇ ಇಲ್ಲ ಅಲ್ವಾ? ಇದು ನೋಡಿ, ಫೈ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಆಗಬೇಕು. ಇದು ಫೈಂಡ್ ಮಾಡಬೇಕಲ್ವ? ಫೈ ಆಫ್ ಮೈನಸ್ ಎಕ್ಸ್ ಬೇಕು ಅಂದರೆ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಆಗಬೇಕು. ಇಲ್ಲೂ ಮತ್ತು ಇಲ್ಲಿ ಎಕ್ಸೇ ಇಲ್ಲ ಅಂದರೆ ಅದೇನಿದೆ ಅದು. ಈಗ ನೋಡಿ, ಮೈನಸ್ ಸಂಖ್ಯೆ ಇರಲಿ, ಕೆ ಬದಲು ಏನು ಬರೀಬೋದು ನೋಡಿ. ಲೆಫ್ಟ್ ಹ್ಯಾಂಡ್ ಬದಲು ರೈಟ್ ಬರೀಬೋದು, ರೈಟ್ ಬದಲು ಲೆಫ್ಟು. ಮೈನಸ್ ಸಂಖ್ಯೆ ಇರಲಿ, ಕೆ ಬದಲು ಸೈ ಆಫ್ ಎಕ್ಸ್. ಇದು ಯಾವ ಥರ ಇದೆ? ಈ ಥರ ಇದೆ. ಅಂದರೆ ಆರ್ಟ್ ಫಂಕ್ಷನ್. ದೇರ್ಫೋರ್ ದ ಗಿವನ್ ಫಂಕ್ಷನ್ ಈಸ್ ಆರ್ಟ್ ಫಂಕ್ಷನ್. ಜ್ಞಾಪಕ ಇಟ್ಕೊಳ್ಳಿ, ಫಾರ್ ಆರ್ಟ್ ಫಂಕ್ಷನ್ a0 0 ಆ್ಯಂಡ್ an 0 bnನ ಫೈಂಡ್ ಮಾಡಬೇಕು. ನೋಡಿ, bnಗೆ ಫಾರ್ಮುಲಾ ಬಂದು 2/π 0 to π f of x sin nx dx. bn is equal to 2/π 0 to π. 0 to π ಇದ್ದಾಗ ಎಫ್ ಆಫ್ ಎಕ್ಸ್ ಏನು ನೋಡಿ, ಕೆ. ಇಲ್ಲಿ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಕೆ ಹಾಕು. ಕೆ ಸೈನ್ ಎನ್ ಎಕ್ಸ್ ಡಿ ಎಕ್ಸ್. ಕೆನ ಆಚೆ ತಗೊಳ್ಳಿ. 2k/π ಇಂಟೆಗ್ರಲ್ ಆಫ್ 0 to π ಸೈನ್ ಎನ್ ಎಕ್ಸ್ ಡಿಎಕ್ಸ್. ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ ಸೈನ್ ಎನ್ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್. ಸಾರಿ, ಬಿ ಎನ್ ಏನಾಗುತ್ತೆ? 2k/π ಸೈನ್ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಎನ್ ಎಕ್ಸ್ ಬೈ
ಲಿಮಿಟ್ ಬಂದು 0 to ನೋಡಿ ಎನ್ನ ಆಚೆ ತಗೊಳ್ಳಿ. ಬಿ ಎನ್ ಈಸ್ ಈಕ್ವಲ್ ಟು -2k by ಪ್ಲಸ್ ಇಂಟು ಮೈನಸ್ -2k by ಪೈ ಎನ್ ಕಾಸ್ ಎನ್ ಎಕ್ಸ್. ಲಿಮಿಟ್ ಬಂದು 0 to ಏನು ಮಾಡಬೇಕು? ಬಿ ಎನ್ ಈಸ್ ಈಕ್ವಲ್ ಟು -2k by ಪೈ ಎನ್ ಎಕ್ಸೆಕ್ಟಲ್ಲಿ ಪೈ ಹಾಕಿ ಕಾಸ್ ಎನ್ ಪೈ ಮೈನಸ್ ಎಕ್ಸೆಕ್ಟಲ್ಲಿ 0 ಹಾಕಿ ಕಾಸ್ 0. ಬಿ ಎನ್ ಈಸ್ ಈಕ್ವಲ್ ಟು -2k by ಪೈ ಎನ್. ಇಲ್ಲಿ ಕಾಸ್ ಎನ್ ಪೈ ಅಂದರೆ -1/n, ಕಾಸ್ 0 ಅಂದರೆ 1. ಅಷ್ಟೇ ಆನ್ಸರು. ನೆಕ್ಸ್ಟ್ ಏನು ಮಾಡಬೇಕು? ಫೋರಿಯರ್ ಸೀರೀಸ್ ಈಸ್ ಗಿವನ್ ಬೈ ಫೋರಿಯರ್ ಸೀರೀಸ್ ಈಸ್ ಗಿವನ್ ಬೈ. ಪ್ಲೀಸ್ ಲೈಕ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡಿ ಈಗ BMAT TC 301 ಕವರ್ ಮಾಡಬೇಕಂದ್ರೆ ಮಾಡಲ್ ಪೇಪರ್ಸು ನೀವು ಜಾಸ್ತಿ ಶೇರ್ ಮಾಡಬೇಕು ನನಗೆ, ಅಲ್ಲಾಂದ್ರೆ ಬೇರೆ ಬ್ರಾಂಚಿದು ನಾನು ಮಾಡಬೇಕಾಗತ್ತೆ. f(x) = ಹೇಳಿ a0/2 ಪ್ಲಸ್ ಸಮೇಷನ್ ಆಫ್ n = 1 to infinity an cos nx ಪ್ಲಸ್ ಸಮೇಷನ್ ಆಫ್ n = 1 to infinity bn sin nx. ಈಗ ನೋಡಿ f(x) = ಹಿಯರ್ a0 ಆಲ್ಸೋ 0, an ಆಲ್ಸೋ 0. ಇಲ್ಲಿ bn ಸಬ್ಟ್ರಾಕ್ಟ್ ಮಾಡಿ. ಈಗ bn ಅಂದ್ರೇನು? -2k by ಪೈ n -1/n -1 sin nx. ಈ ಥರ ಮಾಡಬೇಕು. ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. ಇದು ಮಾಡಲ್ ಕ್ವಶನ್ ಪೇಪರ್ 1 ಕ್ವಶನ್ ನಂಬರ್ 2a. ಇದು obtain the Fourier series Fourier of the square wave given by f(x) is -k in -π to 0, k in 0 to π. First you write question. f(x) is a given function ಬರ್ಕೊಳ್ಳಿ. Let this as phi of x and this as psi of x. Now replace x by -x. You find phi of -x. Phi of -x is -k ನೇ ಬರುತ್ತೆ, ಯಾಕಂದರೆ ಹಿಯರ್ there is no x. ಈಗ ನೋಡಿ x ಇಲ್ಲ ಅಂದರೆ ನೀವು ಎಕ್ಸಾಕ್ಟಲ್ಲಿ -x ಹಾಕಿದ್ರೆ ಇಲ್ಲಿ ಏನಿದೆ ಅದೇ ಬರೀಬೇಕು. ಇಲ್ಲಿ x ಇಲ್ಲ ಅಂದರೆ =- k ಬದಲು psi of x ಹಾಕಿ. ಈ ಕಂಡೀಷನ್ ಬಂದು ಆಡ್ದು ಸ್ಯಾಟಿಸ್ಫೈ ಆಗುತ್ತೆ. ದ ಗಿವನ್ ಫಂಕ್ಷನ್ ಈಸ್ ಆಡ್ ಫಂಕ್ಷನ್. ಫಾರ್ ಆಡ್ ಫಂಕ್ಷನ್ a0 is 0 and an is 0. bn is equal to 2/π 0 to π f(x) sin nx dx. bn is equal to 2/π 0 to π f(x) ಅಂದರೆ ಇಲ್ಲಿ 0 to πಗೆ k ಬರುತ್ತೆ. k sin nx dx. kನ ಆಚೆ ತಗೊಳ್ಳಿ. 2k by π 0 to π sin nx dx. bn is equal to 2k by π sin nxಗೆ minus cos nx by n 0 to π. bn is equal to -2k by π n. ನೋಡಿ n ಆಚೆ ತಗೊಳ್ಳಿ. ಪ್ಲಸ್ ಇಂಟು ಮೈನಸ್ -2k by π n cos nx. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ. cos nπ ಮೈನಸ್ cos 0. cos nπ ಅಂದರೆ -1/n, cos 0 ಅಂದರೆ 1. ಫೋರಿಯರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಫಾರ್ಮುಲಾ ಬರೀರಿ. ಆಮೇಲೆ ಇದು 0 ಇದು 0 ಆದ್ದರಿಂದ ಇಲ್ಲಿ ಬರೀ bn ಸಬ್ಟ್ರಾಕ್ಟ್ ಮಾಡಬೇಕು. bn ಏನು? -2k by π n -1/n -1. Please share, like, subscribe. Thank you.